ಇನ್ನು ಇದೆಲ್ಲದರ ಜೊತೆಗೆ ಇರಾನ್ಗೆ $300 ಬಿಲಿಯನ್ ಕೊಡ್ತೀನಿ ಅಂತ ಅಮೆರಿಕ ಹೇಳಿದೆ. ಅಂದರೆ ಮರುನಿರ್ಮಾಣ ಕಾರ್ಯಗಳಿಗೆ ಹೊಡೆಯೋರು ಇವರೇನೇನೆ, ಬೀಳ್ಸೋರು ಇವರೇನೇನೆ, ಕಟ್ಕೊಡೋಕೆ ದುಡ್ಡು ಕೊಡೋರು ಇವರೇನೇನೆ. ಹೆಂಗಿದೆ ನೋಡಿ ಸ್ಥಿತಿ. ಮತ್ತೆ ದುಡ್ಡು ಕೊಟ್ಟು ಒಳ್ಳೆಯವರಾಗಬೇಕು, ಮನೆ ಮುರಿಯೋದು, ಮತ್ತೆ ಮನೆ ಕಟ್ಕೊಂಡ್ರಪ್ಪ ದುಡ್ಡು ಕೊಡ್ತೀನಿ ಅಂತ ಹೇಳೋದು. ಇದು ಈ ಬಗ್ಗೆ ವಿದೇಶಾಂಗ ಸಚಿವ ಅರಾಗ್ಚಿ ಒಂದು ಟ್ವೀಟ್ ಮಾಡಿದ್ದಾರೆ. ಹೌದೌದು, ನಮಗೆ $300 ಬಿಲಿಯನ್ ಕೊಡ್ತೀನಿ ಅಂತ ಅಮೆರಿಕ ಒಪ್ಕೊಂಡಿದೆ ಅಂತ. ಕೊಟ್ಟಾಗಲೇ ಗೊತ್ತು, ಪ್ರಶ್ನೆ ಬೇರೆ, ಒಪ್ಕೊಂಡಿದೆ ಅಂತ. ಸೊ ಇದು ಸಂಗತಿ. ನಾವು ಟ್ವೀಟ್ ತೋರಿಸ್ತಾ ಇದ್ದೀವಿ ನಿಮಗೆ. ಅರಾಗ್ಚಿ ಮಾಡಿರುವಂಥ ಟ್ವೀಟ್ ಇದು. ನಮಗೆ ಹಣಕಾಸಿನ ನೆರವನ್ನು ಅಮೆರಿಕ ಕೊಡುತ್ತೆ. ಎಷ್ಟು? $300 ಬಿಲಿಯನ್. ಅದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನು ಹೊಂದಬಾರದು. ಇದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೊಟ್ಟಿರುವಂಥ ಹೇಳಿಕೆ. ಯಾವುದೇ ಕಾರಣಕ್ಕೂ ಲೆಬನಾನ್ನಿಂದ ನಮ್ಮ ಸೇನೆಯನ್ನು ವಾಪಸ್ ಕರ್ಕೊಳ್ಳಲ್ಲ. ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ನಾವು ಅಲ್ಲಿ ಇರ್ತೀವಿ. ಇದು ಹೆಂಗಿದೆ ನೋಡಿ. ಯಾವುದೇ ಕಾರಣಕ್ಕೂ ಒಂದು ದೇಶ, ಒಂದು ದೇಶದ ನಿಲುವು ಅನ್ನೋದೇನು ಅಂದರೆ ಇದನ್ನು ನೋಡಿ ಕಲಿಬೇಕು ನೋಡಿ. ಅಮೆರಿಕ ಇಷ್ಟೆಲ್ಲ ಮಾಡಿ ಹುಚ್ಚ ಅಂತು, ಪೆದ್ದ ಅಂತು. ಅವರೇನಾದರೂ ಪರಮಾಣು ಬಾಂಬನ್ನು ಹೊಂದಿಬಿಟ್ಟಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು? ನೀವು ಒಳಗೆ ಹೋಗಿಬಿಡ್ತಿದ್ರಿ ಭೂಪಟದಿಂದ ಅಂತು. ಜಗಳ ಮಾಡ್ಕೊಂಡ್ರು, ಕಿತ್ತಾಡ್ಕೊಂಡ್ರು. ಮತ್ತೆಂಗೆ ಗೊತ್ತಾ, ಅಮೆರಿಕ ಬಿಟ್ಟು ಇಸ್ರೇಲ್ ಇರಲ್ಲ, ಇಸ್ರೇಲಿಗರನ್ನು ಬಿಟ್ಟು ಅಮೆರಿಕ ಇರಲ್ಲ. ಯಾಕಂದರೆ ಅಮೆರಿಕದಲ್ಲಿ ಈ ಪೂರ್ತಿ ಹಣಕಾಸಿನ ವ್ಯವಹಾರಗಳನ್ನು ನಿಭಾಯಿಸುವಂಥವರೆಲ್ಲರೂ ಕೂಡ ಇಸ್ರೇಲಿಗಳೇ, ಯಹೂದಿಗಳೇ. ಹೀಗಾಗಿ ಏನೇ ಆದರೂ ಕೂಡ ನಾವು ಲೆಬನಾನ್ನಲ್ಲಿರುವಂಥ ಸೇನೆಯನ್ನು ವಾಪಸ್ ತಗೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಅಸ್ತ್ರ ಹೊಂದಲಿಕ್ಕೆ ನಾವು ಬಿಡಲ್ಲ ಅಂತ ಬೆಂಜಮಿನ್ ನೇತನ್ಯಾಹು ಹೇಳಿರೋದು. ಬನ್ನಿ, ಪ್ರತಿಮಾ ಭಟ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ. ಪ್ರತಿಮಾ, ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಹಿಂದೆ ಈ ರೀತಿ ಒಪ್ಪಂದಗಳಾದಂಥ ಸಂದರ್ಭದಲ್ಲೇ ಇಡೀ ವಿಶ್ವಕ್ಕೆ ಅನುಮಾನ ಇತ್ತು. ಯಾಕಂದರೆ ಈ ಹುಚ್ಚರ ನಡುವೆ ಆಗುವಂಥ ಈ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ಆಗ್ತವೆ, ಏನು ಎತ್ತ ಅಂತ. ಒಂದು ಸರಿನ 2 ಸರಿನ ಇವರು ಯುದ್ಧ ನಿಲ್ಲಿಸಿದ್ದು, ಒಂದು ಸರಿನ 2 ಸರಿನ ಯುದ್ಧ ಶುರು ಮಾಡಿದ್ದು, ಯಾವುದರ ಮುಂದುವರೆದ ಭಾಗ ಇದು. ಎಲ್ಲವೂ ಸರಿ ಆದಮೇಲೂ ಕೂಡ, ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದ ಮೇಲೂ ಕೂಡ, 60 ದಿನಗಳ ಕಾಲ ಯಾರ ಮೇಲೂ ಕೂಡ ಯುದ್ಧ ಮಾಡೋಂಗಿಲ್ಲ ಅಂತ ಹೇಳಿದ ಮೇಲೂ ಕೂಡ ಇನ್ನೂ ಮಾತುಕತೆ ನಡೀತಾನೇ ಇದೆ. ಇನ್ನೂ ಕೂಡ ಒಂದು ಹಂತಕ್ಕೆ ಬಂದಿಲ್ಲ. ಇದೆಲ್ಲದರ ಜೊತೆಗೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ನಾನು ನನ್ನ ಸೇನೆಯನ್ನು ವಾಪಸ್ ಕರ್ಕೊಳ್ಳಲ್ಲ ಲೆಬನಾನ್ನಿಂದ ಅಂತ ಸ್ಪಷ್ಟವಾಗಿ ಹೇಳಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು ಯಾವುದೇ ಕಾರಣಕ್ಕೂ ಇರಾನ್ ಅನ್ನೋ ಮಾತನ್ನು ಕೂಡ ಹೇಳಿದೆ. ಏನು ನಡೀತಾ ಇದೆ ಪ್ರತಿಮಾ? ನಿಜ ರಂಗನಾಥ್, ಒಂದು ಒಪ್ಪಂದ, ಒಂದು MOU ಏನು ಸೈನ್ ಮಾಡುತ್ತೆ ಅಮೆರಿಕ ಮತ್ತು ಇರಾನ್, ಎಲ್ಲೋ ಒಂದು ಕಡೆ ಒಂದು ಡೌಟ್ ಬರ್ತಾ ಇದೆ. ಇದು ನಿಜಕ್ಕೂ ಶಾಂತಿ ಒಪ್ಪಂದಕ್ಕೆ ಹಾಕಿದಂತಹ ಸಹಿನಾ ಅಥವಾ ಅನಿಶ್ಚಿತತೆಗೆ ಹಾಕಿದಂತಹ ಸಹಿನಾ ಅಂತ. ಯಾಕಂದ್ರೆ ಫೆಬ್ರವರಿ 28ಕ್ಕೆ ಯುದ್ಧ ಆರಂಭ ಆದ ದಿನದಿಂದ ಇವತ್ತಿನವರೆಗೂ ಕೂಡ ಪ್ರತಿ ಕ್ಷಣ ಏನಾಗುತ್ತೆ ಅಂತ ಊಹಿಸೋದು ಕಷ್ಟ. ಓಕೆ, ಒಂದು ಒಪ್ಪಂದಕ್ಕೆ ಬರ್ತಾರೆ, ಒಪ್ಪಂದ ಆದಮೇಲೆ ಅದನ್ನು ಜಾರಿಗೊಳಿಸಬೇಕಾಗತ್ತೆ. ಆ ಜಾರಿಗೊಳಿಸೋದಕ್ಕಾಗಿ 60 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆಗ್ಬೇಕಾಗಿತ್ತಲ್ಲ ಮಾತುಕತೆ. ಆ ಮಾತುಕತೆಯ ಆರಂಭದಲ್ಲೇ ಒಂದು ವಿಘ್ನ. ನಿನ್ನೆ ನಡೆದಂತ ನಾವು ಘಟನೆಯನ್ನ ನೆನಪಿಸ್ಕೊಳ್ಬಹುದು. ಅಲ್ಲಿ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಟ್ರಂಪ್ ಒಂದು ಪೋಸ್ಟ್ ಹಾಕ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಇರಾನ್ ಅದಕ್ಕೆ ವಿರೋಧವನ್ನ ಖಂಡಿತವಾಗ್ಲೂ ವ್ಯಕ್ತಪಡಿಸುತ್ತೆ. ಯಾಕಂದ್ರೆ ನಾವು ದಾಳಿಯನ್ನ ಮಾಡ್ತೀವಿ, ನೀವು ನಿಮ್ಮ ಪ್ರಾಕ್ಸಿ ಪಡೆಗಳಿಂದ ದಾಳಿಯನ್ನ ಮಾಡಿಸ್ತಾ ಇದ್ದೀರಾ, ಅದು ನಿಲ್ಲಬೇಕು ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಅವರೇ ಕೊಡ್ತಾರೆ. ಆದ್ರೆ ಇರಾನ್ ಹೇಳ್ತಾ ಇರೋದೇನು, ಹಿಜ್ಬುಲ್ಲಾ ಉಗ್ರ ಪಡೆಗಳ ಮೇಲೆ, ಲೆಬನಾನ್ ಮೇಲೆ ದಾಳಿಯನ್ನೇನು ನಡೆಸ್ತಾ ಇದೆ ಇಸ್ರೇಲ್, ಆ ದಾಳಿ ನಿಲ್ಲೋವರೆಗೂ ಕೂಡ ಈ ಮಾತುಕತೆಯನ್ನು ಮುಂದುವರಿಸೋದಕ್ಕೆ ಆಗಲ್ಲ ಅಂತ. ಒಟ್ಟಾರೆಯಾಗಿ ಬಹಳಷ್ಟು ಗೊಂದಲ ದ್ವಂದ್ವ ಇದ್ದೇ ಇದೆ. ನಿನ್ನೆ ಮಾತುಕತೆ ಆದ್ಮೇಲೆ ಒಂದು ಫೋಟೋ ಕೂಡ ಒಪ್ಪಲ್ಲ ಇರಾನ್ನ ಅಧ್ಯಕ್ಷರೇನು ಬಂದಿರ್ತಾರೆ, ಅವ್ರು ಯಾರೂ ಕೂಡ ವಿದೇಶಾಂಗ ಸಚಿವರುಗಳು ಒಂದು ಫೋಟೋ ಸೆಷನ್ಗೂ ಕೂಡ ಒಪ್ಪಲ್ಲ, ಅಲ್ಲಿಂದ ಹೊರ ನಡೆದು ಬಿಡ್ತಾರೆ. ಈ ಅನಿಶ್ಚಿತತೆಯನ್ನು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಮಾತಾಡಿದ್ರೆ ಎಷ್ಟು ದೊಡ್ಡದಾದಂತಹ ತೊಡಕಾಗುತ್ತೆ. ಸಮಯಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ಸರಿಯಾಗಿ ಎಲ್ಲಿ ಯಾವ ಮಾತುಗಳನ್ನ ಆಡಬೇಕು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಆದರೆ ಅಮೆರಿಕ ಏನೇ ಮಾತಾಡ್ತು ಅಂತಂದ್ರು ಅದರ ನಿಲುವು, ಅದರ ಆ ಒಂದು ಮಾತುಕತೆಯ ಹಿಂದೆ ಒಂದು ದೊಡ್ಡದಾದಂತಹ ಉದ್ದೇಶ ಇರುತ್ತೆ ಅಂತ ಅನ್ನೋದು ಕೂಡ ಸುಳ್ಳಲ್ಲ. ಹಾಗಾಗಿ ಟ್ರಂಪ್ ಏನ್ ಬಯಸ್ತಾ ಇದ್ದಾರೆ ಹಾಗಿದ್ರೆ, ಒಂದು ಕಡೆ ಇಸ್ರೇಲ್ ಪ್ರಧಾನಿಗೆ ಬಹಳಷ್ಟು ಘಂಟಾಘೋಷವಾಗಿ ಬೈತಾರೆ, ಮತ್ತೊಂದು ಕಡೆ ಇಸ್ರೇಲ್ ಪರವಾಗಿ ಅವರು ನಿಲ್ಲುವಂತ ರೀತಿಯ ನಿಲುವುಗಳನ್ನ ತೆಗೆದುಕೊಳ್ಳುತ್ತಾರೆ.
ಒಪ್ಕೊಳ್ತಾ ಇದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ Yes. ಇರಾನ್ ಈ ರೀತಿ ಮಾತುಕತೆ ನಡಿಬೇಕು ಅಂತ ಹೇಳ್ತಾ ಇದೆ, ಅಮೆರಿಕ ಕೂಡ ಒಪ್ಕೊಳ್ತಾ ಇದೆ ಮಾತುಕತೆ ಆಗ್ಬೇಕು ಅಂತ. ಆದ್ರೆ ಈ ಶಾಂತಿ ಮಾತುಕತೆ ನಡಿಬೇಕು ಅಂತಂದ್ರೆ ಇಬ್ಬರ ನಿಲುವುಗಳು ಒಂದೇ ದಾರಿಯಲ್ಲಿ ಇರಬೇಕು. ಅದಾಗತ್ತಾ ಅನ್ನೋದೇ ಸದ್ಯದ ಪ್ರಶ್ನಾರ್ಥಕ ಚಿಹ್ನೆ. ಥ್ಯಾಂಕ್ ಯು ವೆರಿ ಮಚ್ ಪ್ರತಿಮಾ ತಮ್ಮೆಲ್ಲ ಮಾಹಿತಿಗೆ.